ಜೇವರ್ಗಿ ತಾಲೂಕ್ ಪಂಚಾಯಿತಿಯಲ್ಲಿ ನಡೆದಂತಹ ಅಕ್ಷರ ದಾಸೋಹ ಯೋಜನೆಯಡಿಯಲ್ಲಿ ಭ್ರಷ್ಟಾಚಾರದ ಕುರಿತಂತೆ ಶಾಲೆಗಳಿಗೆ ಮಧ್ಯಾಹ್ನ ಊಟದ ಉಪಹಾರದ ಆಹಾರ ಧಾನ್ಯಗಳ ಸರಬರಾಜು ಮಾಡುವಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗ್ತಾ ಇದೆ. ಎಕ್ಸಾಂಪಲ್, ಇವತ್ತು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅವರು ಒಂದು ಹಂಚಿಕೆ ಆದೇಶ ಹೊರಡಿಸ್ತಾರೆ. ಆ ಹಂಚಿಕೆ ಆದೇಶದಂತೆ ಪ್ರತಿ ಶಾಲೆಗೂ ಆಹಾರ ಧಾನ್ಯಗಳು ತಲುಪಬೇಕಾದಂಥದ್ದು ನಿಯಮ. ದುರ್ದೈವದ ಸಂಗತಿ, ಇವತ್ತು ಆ ನಿಯಮವನ್ನ ಅಲ್ಲಿಯ ಅಕ್ಷರ ದಾಸೋಹ ಅಧಿಕಾರಿ ಶ್ರೀ ಕುಮಾರಿ ಮಹಾದೇವಿ ಸಿಂಪಿ ಅವರು ಪಾಲಿಸ್ತಾ ಇಲ್ಲ. ಇವರು ಗೋದಾಮಿಗೆ ಆದೇಶವನ್ನ ಕಳಿಸ್ತಾರೆ. ಆ ಗೋದಾಮ್ ಗುಮಾಸ್ತನಿಗೆ ದೂರವಾಣಿ ಮಾಡಿ ಹೇಳ್ತಾರೆ, ಉದಾಹರಣೆಗೆ ಆಂದೋಲ ಸರ್ಕಾರಿ ಶಾಲೆಗೆ 50 ಕ್ವಿಂಟಲ್ ಅಕ್ಕಿ ಸರಬರಾಜು ಮಾಡಬೇಕು ಅನ್ನುವಂತ ಆದೇಶ ಇದ್ರೆ, ಈ ಅಮ್ಮ ಮೌಖಿಕವಾಗಿ ಫೋನ್ ಮಾಡಿ ಹೇಳ್ತಾರೆ 50 ಕ್ವಿಂಟಲ್ ಬೇಡ, 25 ಕ್ವಿಂಟಲ್ ನೀವು ಸರಬರಾಜು ಮಾಡಿ. ಹಾಗಾದ್ರೆ ಇನ್ನೂ 25 ಕ್ವಿಂಟಲ್ ಎಲ್ಲಿ ಹೋಯ್ತು? ಕೇವಲ ಅಕ್ಕಿ ಅಲ್ಲ, ಅದರ ಜೊತೆಗೆ ಎಣ್ಣೆ, ಗ್ಯಾಸು, ಹಾಲಿನ ಪೌಡರ್, ಅಕ್ಕಿ, ಗೋಧಿ ಇನ್ನಿತರ ಆಹಾರ ಪದಾರ್ಥಗಳಲ್ಲಿಯೂ ಕೂಡ ಅರ್ಧಕ್ಕರ್ಧ ಕಡಿತಗೊಳಿಸಿ ಕೋಟ್ಯಾಂತರ ರೂಪಾಯಿ ಇವತ್ತು ಲೂಟಿ ಆಗ್ತಾ ಇದೆ. ಇದು ಬರೀ ಒಂದು ತಾಲೂಕಿನದ್ದು. ಕೇವಲ ಜೂನ್ ಜುಲೈ 2 ತಿಂಗಳ ಮಾಹಿತಿಯನ್ನ ನಾವು ತೆಗೆದುಕೊಂಡಿದ್ದೀವಿ. ಸುಮಾರು ಒಂದು 700ರಿಂದ 800 ಲೀಟರ್ ಎಣ್ಣೆ ಕಡಿತಗೊಂಡಿದೆ. ಸುಮಾರು 600 ಕ್ವಿಂಟಲ್ ಅಕ್ಕಿ, ಗೋಧಿ ಈ ರೀತಿಯಾದಂತಹ ಕಡಿತಗೊಂಡು ಆಹಾರ ಸರಬರಾಜು ಆಗಿದೆ. ಆ 2 ತಿಂಗಳ ಒಟ್ಟು ಲೆಕ್ಕಾಚಾರ ನೋಡಿದ್ರೆ ಅಂದಾಜು 65 ಲಕ್ಷ ರೂಪಾಯಿ ಆಗ್ತಾ ಇದೆ. ಕೇವಲ 2 ತಿಂಗಳಿಗೆ 65 ಲಕ್ಷ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟಾಗ್ಬೋದು? ಇಂತಹ ನಿರಂತರ ಹಗಲು ದರೋಡೆಯನ್ನ ಶ್ರೀ ಕುಮಾರಿ ಮಹಾದೇವಿ ಶಿಂಪಿ ಅವರು ಮಾಡ್ತಾ ಇದ್ದಾರೆ. ಅವರೊಬ್ಬರೇ ಅಲ್ಲ, ಅವರ ಜೊತೆಗೆ ಅಲ್ಲಿರುವಂತಹ ತಾಲೂಕ್ ಪಂಚಾಯತಿ ಇಒ ಇರಬಹುದು, ಅಲ್ಲಿಯ ಶಿಕ್ಷಣಾಧಿಕಾರಿಗಳಿರ್ಬೋದು, ಇವರೆಲ್ಲರೂ ಅಕ್ರಮ ಕೂಟವನ್ನ ರಚಿಸಿಕೊಂಡು ಮಕ್ಕಳು ತಿನ್ನುವಂತ ಅನ್ನಕ್ಕೂ ಕೂಡ ಈ ಅಧಿಕಾರಿಗಳು ಕನ್ನ ಹಾಕ್ತಾ ಇದ್ದಾರೆ. ನಾವು DC ಅವರಿಗೆ ಮನವಿಯನ್ನ ಕೊಟ್ಟಿದ್ದೀವಿ. ಇಲ್ಲಿಯ ಉಸ್ತುವಾರಿ ಸಚಿವರಿಗೆ ನಾವು ಕೇಳ್ಕೊಳ್ತಾ ಇದ್ದೀವಿ, ನೀವು ಕಲಬುರಗಿ ಏನೋ ಮಾಡ್ಬೇಕು ಅಂತ ಸಂಕಲ್ಪ ತೊಟ್ಕೊಂಡಿದ್ದೀರಲ್ಲ, ಇಂತಹ ಭ್ರಷ್ಟ ದರೋಡೆಕೋರ ಅಧಿಕಾರಿಗಳನ್ನ ಇಟ್ಕೊಂಡು ಏನ್ ಕಲಬುರಗಿ ಕಟ್ಟೋರಿದ್ದೀರಿ ನೀವು? ನಿಮ್ಮ ಸುತ್ತಮುತ್ತಲಿನ ಅಧಿಕಾರಿಗಳೆಲ್ಲರೂ ಕೂಡ ಭ್ರಷ್ಟಾಚಾರ ಕೂಪದಲ್ಲಿ ಮುಳುಗಿ ಹೇಳ್ತಾ ಇದ್ದಾರೆ. ಅಂತವ್ರನ್ನ ಇಟ್ಕೊಂಡು ಕಲಬುರಗಿ ಅಭಿವೃದ್ಧಿ ಮಾಡೋಕೆ ಸಾಧ್ಯ ಇಲ್ಲ. ಇಂತಹ ಭ್ರಷ್ಟ ಅಧಿಕಾರಿಗಳ ಹೆಡೆಮುರಿ ಕಟ್ಟಬೇಕು ಅನ್ನುವಂತ ಆಗ್ರಹ ನಮ್ದಿದೆ. ಈ ಹಿಂದೆ ಇದೇ ಕುಮಾರಿ ಮಹಾದೇವಿ ಶಿಂಪಿ ಅವರು ಸಸ್ಪೆಂಡ್ ಆಗಿದ್ರು. ಕೇವಲ 20 ದಿನಗಳಲ್ಲಿ KATಗೆ ಹೋಗಿ ಮತ್ತೆ ಮರು ನೇಮಕದ ಆದೇಶವನ್ನು ತೆಗೆದುಕೊಂಡು ಬಂದು ಇವತ್ತು ಅಲ್ಲಿ ಅಜರಾಮಜರವಾಗಿ ಲೂಟಿ ಮಾಡ್ತಾ ಕೂತ್ಕೊಂಡಿದ್ದಾರೆ. KAT ಇಲ್ಲಿಯ CO ಅವರ ಆದೇಶ ತೆರವುಗೊಳಿಸಬೇಕಾದ್ರೆ ಕಾರಣ ಏನು ಅಂತ ಕೇಳಿದ್ರೆ, ಸರ್ಕಾರದ ವಕೀಲರು ಸರಿಯಾಗಿ ವಾದ ಮಾಡಿಲ್ಲ ಅನ್ನುವಂತ ಆರೋಪ ಇದೆ. ಸೆಟಲ್ಮೆಂಟ್ ಇದೆ. ಈ ಸೆಟಲ್ಮೆಂಟ್ ಇದ್ದ ಕಾರಣಕ್ಕಾಗಿ ಇಂತಹ ಭ್ರಷ್ಟ ಅಧಿಕಾರಿಗಳು ಸಸ್ಪೆಂಡ್ ಆದ್ರೂ ಪುನಃ ಅಲ್ಲಿ ದರೋಡೆ ಮಾಡ್ಲಿಕ್ಕೆ ಬಂದು ಕೂತ್ಕೊಳ್ತಾ ಇದ್ದಾರೆ. ಇದು ಸುಮಾರು ಯಾವಾಗ ಅಕ್ಷರ ದಾಸೋಹ ಯೋಜನೆ ಪ್ರಾರಂಭ ಆಗಿದೋ ಆವಾಗಿನಿಂದ ಇವಾಗಿನವರೆಗೂ ಹಗಲು ದರೋಡೆ ನಡೀತಾ ಇದೆ. ಅವಶ್ಯವಾಗಿ ನಾನು ಈಗ ಮತ್ತೆ DC ಅವರಿಗೆ ಕೊಟ್ಟಿದ್ದೀನಿ. ನಮ್ಗೆ ವಿಶ್ವಾಸ ಇದೆ DC ಅವರು ಇದನ್ನ ಒಬ್ಬ ಯೋಗ್ಯ ತನಿಖಾಧಿಕಾರಿಗಳನ್ನ ನೇಮಿಸಿ ತನಿಖೆಯನ್ನ ಭೇದಿಸಿ ಈ ಎಮ್ಮನಿಗೆ ಸರಿಯಾದ ಶಿಕ್ಷೆ ವಿಧಿಸ್ತಾರೆ ಮತ್ತು ವಜಾ ಮಾಡ್ತಾರೆ ಅನ್ನುವಂತಹ ಭರವಸೆ ನನಗಿದೆ. ಈಗಾಗಲೇ 1-2-3 ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆ ಅಧಿಕಾರಿಗಳಿಗೆ ಮೆಸೇಜ್ ಮೂಲಕ ಬೆದರಿಕೆ ಹಾಕಿದ್ದಾರೆ, ನೀನೇನಾದ್ರೂ ನಮ್ಮ ವಿರುದ್ಧ ವರದಿ ಕೊಟ್ರೆ ನಿನ್ನ ಹೆಸರು ಬರೆದಿಟ್ಕೊಂಡು ಸುಸೈಡ್ ಮಾಡ್ಕೊಳ್ತೀನಿ ಅನ್ನುವಂತಹ ಮೆಸೇಜ್ ಹಾಕಿದ್ದಾರೆ. ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಕ್ ನಿಂತ್ಕೊಂಡ್ರೆ ನಿಮ್ಮ ಮೇಲಾಧಿಕಾರಿಗಳ ಅನುಮೋದನೆಯನ್ನ ತಗೊಂಡ್ ಬರ್ರಿ ಅಂತ ಹೇಳಿದ್ದಕ್ಕೆ ಸ್ವಲ್ಪ ವಿಳಂಬ ಆಗಿದೆ. ಇದು ಸ್ವಲ್ಪ ದಿನದಲ್ಲಿ ಹೊರಗಡೆ ಬರುತ್ತೆ.